ಹಾಯ್ ವೆಲ್ಕಮ್ ಬ್ಯಾಕ್. ಈಗ ವಿಡಿಯೋ ಹೇಗೆ ಹೋಗ್ತದೆ ಅಂತ ನೋಡುವ, ಏನೆಲ್ಲ ಎತ್ತದೆ ಅಂತ ಹೇಳಿ ಆ ವಿಡಿಯೋದಲ್ಲಿ. ಹಾಗೊಂದು ಸೇವಂತಿಗೆ ಗಿಡ ಸಿಕ್ಕಿತ್ತು ನನಗೆ, ಹಾಗೆ ಅದನ್ನು ಹಸ್ಬೆಂಡ್ ಒಂಚೂರು ಅದಕ್ಕೆ ಮಣ್ಣೆಲ್ಲ ಇದು ಮಾಡಿಕೊಟ್ರು ನನಗೆ. ಅದಾದಮೇಲೆ ನಾನು ಅದನ್ನು ಇದು ಮಾಡಿಕೊಂಡೆ. ಸ್ವಲ್ಪ ತಾಯಿ ಬೇರು ಕಟ್ಟಾಗಿತ್ತು, ಬಟ್ ಬದುಕ್ತದೆ. ಈಗ ಸೇವಂತಿಗೆ ಗಿಡದ ಕಟ್ಟಿಂಗ್ ಕೂಡ ಬದುಕ್ತದೆ. ನಾವು ಅದಕ್ಕೆ ರೂಟ್ ಹಾರ್ಮೋನ್ ಹಾಕಿದರೂ ಬದುಕ್ತದೆ, ಅಥವಾ ಸ್ವಲ್ಪ ಬೇರಿದ್ದರೂ ಅದು ಬೇರು ಕೂಡಿಕೊಳ್ತದೆ. ನೋಡುವ ಬದುಕ್ತದೆ ಅಂತ. ಹಾಗೆ ನಾನು ಅದನ್ನು ಸ್ವಲ್ಪ ಇದು ಮಾಡಿದೆ, ಇದು ಟೆರೇಸಲ್ಲಿ. ಅದಕ್ಕೆ ಸ್ವಲ್ಪ ಆರೈಕೆ ಜಾಸ್ತಿ ಬೇಕು, ಸಮಯ ಬೇಕು. ಹಾಗಾಗಿ ಕೆಲವೊಂದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸಮಯ ಸಾಕಾಗೋದಿಲ್ಲ ಅಂಥೇಳಿ. ಅದಾದಮೇಲೆ ಊಟ ಮಾಡ್ತಾಯಿದ್ವಿ ನಾನು ಹಸ್ಬೆಂಡ್. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಆಮೇಲೆ ಕೆಲಸ ಇತ್ತು. ಹಾಗೆ ನಿಮಗೊಂದು ನಾನು ಸಂಜೆ ಸ್ನ್ಯಾಕ್ಸಿಗೆ ಬ್ರೆಡ್ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಇಲ್ಲಿ ಹಾಲು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೇನೆ. ಗೋಧಿ ಹಿಟ್ಟಲ್ಲಿ ನಾನು ಮೈದಾ ಹಿಟ್ಟು ಯಾವಾಗಲೂ ಸ್ನ್ಯಾಕ್ಸ್ ಬೇಕಾಗ್ತದೆ, ಹಾಗೆ ದಿನ ಮೈದಾ ಹಿಟ್ಟು ಉಪಯೋಗ ಅಷ್ಟು ಒಳ್ಳೆಯದಲ್ಲ ಅಂತ ಜೀರಿಗೆ ಮತ್ತು ಬೇಕಿಂಗ್ ಪೌಡರ್ ಹಾಕಿದ್ದೇನೆ. ಸೋಡಾ ಕೂಡ ಹಾಕಲಿಲ್ಲ. ನಿಮಗೆ ಲಾಸ್ಟಿಗೆ ಟೆಕ್ಸ್ಚರ್ ನೋಡ್ಬೋದು, ತುಂಬ ಚೆಂದ ಬಂದಿದೆ. ಹಾಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡಿದ್ದೇನೆ. ಹಾಲಿಗೆ ಡೈರೆಕ್ಟ್ ಮಜ್ಜಿಗೆ ಹಾಕ್ಕೊಡ್ಲಿಲ್ಲ. ಇದು ಬೇಕಿಂಗ್ ಪೌಡ್ರ್ ಹಾಕಿ ಹಿಟ್ಟೆಲ್ಲ ಕಲಸಿ ಸ್ವಲ್ಪ ಹೊತ್ತು ಬಿಡಬೇಕು. ಹಾಗೆ ಬಿಟ್ಟ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ನಾದಿಕೊಳ್ಬೇಕು. ಈ ಥರ ಬ್ರೆಡ್ ಬನ್ ಶೇಪಿಗೆ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಹಾಲು ಹಾಕಿ ನಾನು ಅದನ್ನು ಕುಕ್ ಮಾಡಿದ್ದೇನೆ, ಬೇಕ್ ಮಾಡಿದ್ದೇನೆ. ಮುಚ್ಚಳ ಮುಚ್ಚಿ ಬೇಕ್ ಮಾಡಿದ್ದೇನೆ. ಹಾಗೆ ನಾನಿಲ್ಲಿ ಬ್ರೆಡ್ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಬ್ರೆಡ್ಡನ್ನು ಇಲ್ಲಿ ಮುಚ್ಚಿ ಇಟ್ಟಿದ್ದೇನೆ. ನಾನು ಇದನ್ನು ಮೇಲೆ ಇಟ್ಟಿದ್ದೇನೆ, ಸಜ್ಜೆಯಲ್ಲಿ ಆ್ಯಕ್ಚುಲಿ ಮೇಲೆ ಇಟ್ಟಿದ್ದೇನೆ ಓವನನ್ನು. ನೀವು ನೋಡಿರ್ಬೋದು, ಓವನಲ್ಲಿ ಮಾಡೋದು ಕೂಡ ನಾನು ತೋರಿಸಿದ್ದೇನೆ. ಹಾಗೆ ಮಿಕ್ಕಿದ್ದನ್ನು ನಾನು ಓವನ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಎಲ್ಲ ಕೈಕಾಲಿಗೆ ಸಿಕ್ಕಾಕೊಂಡ ಆಗತ್ತೆ ಅಂತ ಹೇಳಿಬಿಟ್ಟು ಮೇಲೆ ಇಟ್ಟಿದ್ದೇನೆ. ಈಗ ನಾನು ಹೇಗೆ ಅಂದರೆ ಹೀಗೆ ಹಬೆಯಲ್ಲಿ ಬೇಯಿಸಿ ಬ್ರೆಡ್ ಮಾಡ್ತಾ ಇರೋದು. ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ರೆಸಿಪಿ ಕೂಡ ಶೇರ್ ಮಾಡಿದ್ದೇನೆ. ಹಾಗಾಗಿ ಇದು ರೆಸಿಪಿ ನಿಮಗೆ ನೋಡ್ಬೋದು, ರೆಸಿಪಿ ಶೇರ್ ಮಾಡಿದ್ದೇನೆ. ನೀವು ಟ್ರೈ ಮಾಡಿ ಅದನ್ನು, ಹೇಗೆ ಬರ್ತದೆ ಅಂತೇಳಿ ಬೆಂದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇದು ನೋಡಿ ಹೇಗಾಗಿದೆ ಅಂತೇಳಿ. ಅದು ಟೆಕ್ಸ್ಚರ್ ನೋಡಿ, ಗೋಧಿ ಹಿಟ್ಟಲ್ಲಿ ಮಾಡಿದರೂ ಕೂಡ ಬರ್ತದೆ, ಮೈದಾ ಹಿಟ್ಟಲ್ಲಿ ಮಾಡಿದಾಗ. ಅದು ನೋಡಿ ಬ್ರೆಡ್ ಥರನೇ ಬಂದಿದೆ, ಸಾಫ್ಟಾಗಿ ಬಂದಿದೆ ಕೂಡ, ಹಾಗೆ ಕಣ್ಣಾಗಿ ಬಂದಿದೆ ನೋಡಿ ಬ್ರೆಡ್. ಇದು ಸ್ವಲ್ಪ ಬಿಸಿ ಉಂಟು, ಇನ್ನೂ ತಣ್ಣಗಾಗುವಾಗ ಇನ್ನೂ ಸಾಫ್ಟ್ ಆಗ್ತದೆ. ನೀವು ಇದನ್ನು ಟ್ರೈ ಮಾಡಿ. ಸಿಂಪಲ್, ಇದು ಸಪ್ಪೆ ಬ್ರೆಡ್ ಒಂದು ಬನ್. ಸಂಜೆ ಸ್ನ್ಯಾಕ್ಸಿಗೆ ಆಗ್ತದೆ. 2-3 ಇದ್ದಾಗ ನಾವು ಹೀಗೆ ಎಂತಾದರೂ ಮಾಡಿ ಸರ್ವ್ ಮಾಡ್ಬೋದು. ಬ್ರೆಡ್ ಟೆಕ್ಸ್ಚರ್ ನೋಡಿದ್ರಲ್ಲ, ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಸೂಪರಾಗಿದೆ. ಸಿಂಪಲಾಗಿ ಸಂಜೆಗೆ ತಿನ್ನೋಕ್ಕೆ ಒಂದು ಸ್ನ್ಯಾಕ್ಸು ಸೂಪರಾಗಿ ಬಂದಿದೆ. ಒಳಗಡೆ ನಾನು ಬೇಕಿಂಗ್ ಪೌಡರ್, ಗೋಧಿ ಹಿಟ್ಟು, ಹಾಲು, ಒಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಏನಾದರೂ ಹಾಕಿದರೆ ಅದನ್ನು ನಾದಿ ಇಟ್ಕೊಂಡ್ರೆ ಆಯಿತು. ನಮಗೆ ಚೆನ್ನಾಗಿ ಬರ್ತದೆ ಅದು. ಈಗ ನಾನು ಇದನ್ನು ತಿಂದ್ಕೊಂಡು ಎಂಜಾಯ್ ಮಾಡ್ತೀನಿ. ಇದಕ್ಕೆ ಬೇಕು ಅಂದರೆ ಮೈನೈಸ್ ಹಾಕ್ಕೊಳ್ಬೋದು, ಅಥವಾ ನೀವು ಸಾಸ್ ಹಾಕ್ಕೊಳ್ತೀರಾ ಅಂತ ಹೇಳಿದರೆ ಸಾಸ್ ಹಾಕ್ಕೊಳ್ಬೋದು, ಏನಾದರೂ ಹಾಕ್ಕೊಳ್ಬೋದು. ನಾನು ಅದನ್ನು ತಿಂತ ಎಂಜಾಯ್ ಮಾಡ್ತೀನಿ. ನಿಮಗೆ ಆಮೇಲೆ ಸಿಗ್ತೀನಿ. ನಾನು ಆ್ಯಕ್ಚುಲಿ ಇದು ಮಾಡೋಣ ಅಂತ, ಏನಂತಾರೆ, ಕಾಫಿ ಪೇಂಟಿಂಗ್ ಮಾಡೋಣ ಅಂತ ನಿನ್ನೆ ಒಂದು ಮಾಡಿದ್ದೆ. ಅದು ನಿಮ್ಗೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನಾನು. ಇನ್ನೊಂದು ಮಾಡೋಣ ಅಂತ ಹೊರಟಿದ್ದೀನಿ. ಇದು ಬ್ರೂ ಕಾಫಿ ಅಥವಾ ಯಾವುದಾದ್ರೂ ಕಾಫಿ ಪೌಡರ್, ನಮ್ಮದು ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಿಕೊಂಡು ಕಾಫಿ ಪೇಂಟಿಂಗ್ ಮಾಡೋಣ ಅಂತ ಹೊರಟೆ. ಅದರ ವಿಡಿಯೋ ಅಂತ ನಾನು ಹಾಕಲ್ಲ, ಹೇಗೆ ಮಾಡೋದು ಅಂತ. ಯಾರಾದರೂ ಬೇಕು, ನಿಮಗೂ ಕಲಿಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆವಾಗ ನಾನು ನಿಮಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅದರ್ವೈಸ್ ನನ್ನ ಬ್ಲಾಗ್ ಮಾತ್ರ ಪೋಸ್ಟ್ ಮಾಡ್ತೀನಿ. ನಿಮಗೂ ಯಾರಿಗಾದ್ರೂ ಕಾಫಿ ಪೇಂಟಿಂಗ್, ಕಾಫಿ ಶೇಡ್ಸ್ ಎಲ್ಲ ಮಾಡಬೇಕು ಅಂತ, ನಾನು ಅದಕ್ಕೆ ಫ್ರೇಮ್ ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಹೇಗೆ ಬಂತು ಅಂತ. ನಾನು ಫ್ರೇಮ್ ಹಾಕಿಸ್ತೀನಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ನಾನು ಮಾಡಿರೋದು, ಅಥವಾ ನಾನು ಈಗ ವಾಲ್ ಪೇಂಟಿಂಗ್ ಆದರೂ ಅಷ್ಟೇ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ನಾವೇ ಮಾಡಿರೋದು. ನಾನು ಯಾವುದೇ ಆರ್ಟ್ ತಂದಿಡೋದು, ಪರ್ಚೇಸ್ ಮಾಡಿ ತರೋದು ಅಂತಿಲ್ಲ. ಕಾಫಿ ಪೇಂಟಿಂಗ್ ಮಾಡ್ತೀನಿ. ಸುಮ್ಮನೆ ಇದರ ಮೊದಲೇ ತೋರಿಸ್ತೀನಿ, ಮತ್ತು ಫ್ರೇಮ್ ಹಾಕಿದ ಮೇಲೆ ಕೂಡ ನಿಮಗೆ ಒಂದು ಸತಿ ತೋರಿಸ್ತೀನಿ ನಾನು ನಿಮಗೆ. ಹಾಯ್ ವೆಲ್ಕಮ್ ಬ್ಯಾಕ್. ಇದು ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ.
ನಾನು ಸಂಡೇ ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ನೀರು ದೋಸೆ ನನ್ನ ಫೇವ್ರೇಟ್. ಸೊ ನೀರು ದೋಸೆ ಮಾಡಿದ್ದೆ, ನೋಡಿ ಚೆನ್ನಾಗಿ ಹೇಳ್ತಾ ಇದೆ ನೀರು ದೋಸೆ. ಇನ್ನು ತಿಂಡಿ ಎಲ್ಲ ತಿಂದು ನೀರು ದೋಸೆಗೆ ಚಟ್ನಿ ಮಾಡಿದ್ದೆ. ಸೊ ತಿಂಡಿ ಎಲ್ಲ ತಿಂದು ನಿಮಗೆ ಆಮೇಲೆ ಸಿಗ್ತೀನಿ. ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಸೊ ನೋಡೋಣ ಹೇಗೆ ಹೋಗುತ್ತೆ ದಿನ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ನಾನು ಸ್ಯಾಟರ್ಡೆ ಕಾಫಿ ಪೇಂಟಿಂಗ್ ಅಂತ ಹೇಳಿದ್ನಲ್ಲ, ಅದನ್ನ ನಾನು ಫ್ರೇಮ್ ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಸಾಧ್ಯ ಆದರೆ ಇಲ್ಲೇ ಎಲ್ಲಾದರೂ ಸೈಡಲ್ಲಿ ಹಾಗೆ ಡ್ರಾಯಿಂಗ್ ಶೀಟಲ್ಲಿ ಮಾಡಿರೋದನ್ನು ಹಾಕ್ತೀನಿ, ನೋಡೋಣ ಹೇಗಾಗುತ್ತೆ ಅಂತ. ಸ್ವಲ್ಪ ಹಸ್ಬೆಂಡ್ ಇದೆಲ್ಲ ತಂದು ಕೊಡ್ತಾಯಿದ್ರು ನನಗೆ, ಗಿಡಕ್ಕೆ ಕೆಳಗೆ ಸಹ ಗಿಡ ಉಂಟು, ಸ್ವಲ್ಪ ಮೇಲೆ ಸಹ ಉಂಟು, ಹಾಗಾಗಿ ಮಣ್ಣೆಲ್ಲ ತಂದು ಕೊಡ್ತಾಯಿದ್ರು. ಸೊ ನಾನಿಲ್ಲಿ ಮೇಲ್ಗಡೆ ಬಂದೆ, ಸ್ವಲ್ಪ ಗಿಡ ಇತ್ತು, ಹಾಗೆ ನಾನು ಹಸ್ಬೆಂಡ್ ಬಂದೆ. ಕೆಳಗಡೆಯಿಂದ ಮಣ್ಣು ತುಂಬಿಸ್ಕೊಂಡು ನೋಡಿದ್ರಲ್ಲ ಹಸ್ಬೆಂಡ್ ತೊಗೊಬರ್ತಾಯಿದ್ದು. ಸೊ ನಾನಿಲ್ಲಿ ಬಂದುಬಿಟ್ಟು ಒಂಚೂರು ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಟೀ ಪೌಡರ್ ಇದ್ದು ಪುಂಟೆ ಅದೆಲ್ಲ ಹಾಕ್ತೇವೆ ನಾವು. ನಾನು ಮೊನ್ನೆ ಹೇಳಿದ ಹಾಗೆ ಟೀ ಪೌಡರಿನ ಅಥವಾ ಕಾಫಿ ಪೌಡರ್ ಇದ್ದು ಅದರ ಪುಂಟೆಯನ್ನು ನಾವು ಹಾಕ್ತೇವೆ. ಹಾಗಾಗಿ ಮೇಲೆ ತಗೊಂಡು ಬಂದದ್ದು, ಹಸ್ಬೆಂಡ್ ಕೂಡ ಇದ್ದಾರೆ ಇಲ್ಲಿ. ಗಿಡಕ್ಕೆ ಚಾಯದ ಪುಂಟೆ ಮತ್ತು ಈ ವೇಸ್ಟ್ ಹೂವೆಲ್ಲ ಹಾಕಿದರೆ ಚೆಂದ ಇರ್ತದೆ. ಅಂದರೆ ಮಾಡ್ತಾ ಇದ್ದೀರಿ ಒಂದು ಬೆಂಡೆಕಾಯಿ ಕಬಾಬ್ ಮಾಡುವ ಹೇಳಿ. ಕೇಳಿಸ್ಕೊಂಡ್ರಲ್ಲ, ನನ್ನ ಹಸ್ಬೆಂಡ್ ನನಗೆ ಬೆಂಡೆಕಾಯಿ ಕಬಾಬ್ ಮಾಡಿಕೊಡ್ತಾರಂತೆ ಇವತ್ತು. ಅವರು ಚೆನ್ನಾಗಿ ಕುಕ್ ಮಾಡ್ತಾರೆ, ಹೇಳಬೇಕು ಅಂತ ಹೇಳಿದರೆ ಚೆಂದ ಕುಕ್ ಮಾಡ್ತಾರೆ ಅವರು. ಹಾಗೆ ರೆಸಿಪಿ ನಾನು ಆದರೆ ಶೇರ್ ಮಾಡ್ತೇನೆ, ಅವ್ರು ಮಾಡ್ತಾ ಮಾಡಿಕೊಡ್ತೇನೆ ಅಂತ ಹೇಳಿದರು. ಹಾಗಾಗಿ ನೋಡುವ ಹೇಗೆ ಮಾಡ್ತಾರೆ ಅಂತೇಳಿ. ಬೆಂಡೆಕಾಯಿ ಕಬಾಬ್ ಮಾಡ್ತೇನೆ ಅಂತ ಹೇಳಿದರು. ಇಂತ ಹಾಕಬೇಕು ಅದಕ್ಕೆ ಒಂದು ಚೂರು ಗೋಧಿ ಹಿಟ್ಟು, ಸ್ವಲ್ಪ ಸಾಕು ಗೋಧಿ ಹಿಟ್ಟು. ಇದೆಂತರ ಅಕ್ಕಿ ಹಿಟ್ಟು, ಇದರ ಜಾಸ್ತಿ ಹಾಕೋಣ, ಅಂಟೆ ಕಲದಲ್ಲ ಕ್ರಿಸ್ಪಿ. ಸರಿ. ಗೋಧಿ ಹಿಟ್ಟಿನ ಅವರು ಗೋಧಿ ಹಿಟ್ಟೆ ಹೇಳಿದರು. ಗೋಧಿ ಹಿಟ್ಟಿನ ಬದಲು ಮೈದಾ ಹಾಕುವವರು ಹಾಕಿಕೊಳ್ಬೋದು. ಮೈದಾ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೇನೆ, ಹಾಗಾಗಿ ಇದು ಗೋಧಿ ಹಿಟ್ಟು ಯೂಸ್ ಮಾಡೋದು ನಾವು ಜಾಸ್ತಿ. ಇದೆಂತರ ಗರಂ ಮಸಾಲ, MTR ಗರಂ ಮಸಾಲ. ಓಕೆ. ಇನ್ನು ಇದು ಅಚ್ಚ ಖಾರದ ಪುಡಿ. ಸರಿ. ಮತ್ತೆ ಇನ್ನೆಂತ ಹಾಕಬೇಕು? ಒಂದು ಚಿಟಿಕೆ ಅರಿಶಿನ ಪುಡಿ. ಸರಿ ಆಯಿತು. ಒಂದು ಸ್ವಲ್ಪ ಅರಿಶಿನ ಪುಡಿ ಅಂತೆ ಹಾಕಿ ಆಯಿತು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಸರಿ. ಈಗ ಇದರ ಕಲಸಿಗೊಂಬ, ಅದರಲ್ಲಿ ಒಂಚೂರು ñೋಳಿರ್ತಿದೆ, ಅದನ್ನು ಕಲಸಿಕೊಳ್ಬೇಕಂತೆ. ಮತ್ತು ಅದರಲ್ಲಿ ಸ್ವಲ್ಪ ಲೋಳೆ ಇರ್ತದೆ, ñೋಳಿ ಅಂತ ನಾವು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ತೇವೆ. ಕಲಸಿಕೊಂಡು ಮತ್ತೆ ಬೇಕಿದ್ದರೆ ನೀರು ಹಾಕಿಕೊಂಡು ಕಬಾಬ್ ಮಾಡೋದು. ಬೇಕಾದವರು ಮೈದಾ ಉಪಯೋಗಿಸ್ಬೋದು. ನನ್ನ ಹೆಲ್ತಿನ ವಿಷಯದಲ್ಲಿ ತುಂಬ ಕಾನ್ಷಿಯಸ್ ನಾನು, ಇವರು ಕೂಡ. ಹಾಗಾಗಿ ನಾವು ಮೈದಾ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೇವೆ. ಎಣ್ಣೆ ಹಾಕಿಕೊಳ್ತಾ ಇದ್ದಾರೆ ಇಲ್ಲಿ. ನಾವು ತೆಂಗಿನ ಎಣ್ಣೆಯಲ್ಲೇ ಕರಿಯೋದು, ಆರೋಗ್ಯದ ದೃಷ್ಟಿಯಿಂದ. ಮತ್ತು ನಾವು ದಕ್ಷಿಣ ಕನ್ನಡದವರು ಹೆಚ್ಚಾಗಿ ನಾವು ಅದನ್ನೇ ಯೂಸ್ ಮಾಡೋದು, ತೆಂಗಿನ ಎಣ್ಣೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ತೆಂಗಿನ ಎಣ್ಣೆ ಒಳ್ಳೆಯದು, ಹಾಗಾಗಿ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದು. ಬೇರೆ ಬೇರೆ ಯೂಸ್ ಮಾಡ್ತಾರೆ. ಸೊ ಬೆಂಡೆಕಾಯಿ ಕಬಾಬ್ ರೆಡಿ ಆಗ್ತಾ ಉಂಟು. ನಿಮಗೆ ನಾನು ಕ್ಲೋಸ್ಡ್ ಇದು ಎಂತ ತೋರಿಸ್ತೇನೆ. ಹೀಗೆ ಇದು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಕಬೇಕಂತೆ, ಇದು ಇಲ್ಲಾಂದರೆ ಬಿಟ್ಕೊಳ್ತದೆ ಎಲ್ಲ. ಹಾಗಾಗಿ ಇದಕ್ಕೆ ಅಕ್ಕಿ ಹಿಟ್ಟು ಜಾಸ್ತಿ ಉಪಯೋಗ ಮಾಡಿದ್ದಾರೆ, ಕ್ರಿಸ್ಪಿ ಬರಲಿ ಅಂತ ಹೇಳಿ. ಹಾಗಾಗಿ ರೆಸಿಪಿ ಶೇರ್ ಆಯಿತಲ್ಲ ಇವಾಗ. ಸೊ ಥ್ಯಾಂಕ್ ಯು ಫಾರ್ ದ ಟ್ರೀಟ್. ಸೊ ನಾವಿಲ್ಲಿ ಕಡಿಮೆ ಎಣ್ಣೆ ಇಟ್ಕೊಂಡದ್ದು, ಯಾಕಂತ ಹೇಳಿದರೆ ಒಂದು ಸತಿ ಬಳಸಿದ ಎಣ್ಣೆಯನ್ನು ನಾವು ಮತ್ತೆ ಯೂಸ್ ಮಾಡೋದಿಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತಗೊಳ್ಬೇಕಾದ್ರೇ ಸ್ವಲ್ಪ ಕಡಿಮೆ ಎಣ್ಣೆನ ತಗೊಳ್ಳೋದು, ಕರೀಲಿಕ್ಕೆ ಮತ್ತು ಎಂತಕ್ಕಾದರೂ ಆ ಥರ ಇದ್ದರೆ. ಯಾಕೆಂತ ಹೇಳಿದರೆ ಒಂದು ಸತಿ ನಾವು ಕರೆದ ಎಣ್ಣೆನ ಯಾವುದಕ್ಕಾದ್ರೂ ಯೂಸ್ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹಾಗಾಗಿ ಒಂದು ಸತಿ ಕರೆದ ಎಣ್ಣೆನ ಮತ್ತೆ ನಾವು ಪುನಃ ಯೂಸ್ ಮಾಡೋದಿಲ್ಲ.
ಅದಕ್ಕೆ ತಗೊಳ್ಬೇಕಾದ್ರೇ ಸ್ವಲ್ಪ ಕಡಿಮೆ ತಗೊಂಡ್ರೆ ವೇಸ್ಟ್ ಆಗೋದಿಲ್ಲ. ಯಾಕೆಂದರೆ ಅದು ಆಲ್ರೆಡಿ ಕರ್ದಾಗಿರ್ತದೆ, ಮತ್ತೆ ಅದನ್ನೇ ಯೂಸ್ ಮಾಡೋದು ತುಂಬ ಇದು. ಅದು ನಮ್ಮ ಅಭಿಪ್ರಾಯ ಅಷ್ಟೇ, ಎಲ್ಲರೂ ಫಾಲೋ ಮಾಡಬೇಕು ಅಂತಿಲ್ಲ, ಅವ್ರವ್ರಿಗೆ ಬಿಟ್ಟಂಥದ್ದು ಅದು, ಅವರವರ ಇಷ್ಟಕ್ಕೆ ಬಿಟ್ಟಂಥದ್ದು, ಹೀಗೆ ಮಾಡಬೇಕು ಅಂತಿಲ್ಲ. ಆದರೆ ಕೆಲವೊಂದು ಹೇಗೆ ಅಂತ ಹೇಳಿದರೆ, ನಾವು ಫಾಲೋ ಮಾಡುವ ಹೆಲ್ತ್ ಇದೇನು ಅಂತ ಹೇಳಿದರೆ ಲಾಂಗ್ ಟರ್ಮಿಗೆ ತೊಂದರೆ ಆಗ್ತದೆ, ಅದು ಹಾಗೆಯೇ ಆಗ್ತದೆ ಅದು ತೊಂದರೆ. ಯಾಕಂತ ಹೇಳಿದರೆ ಲಾಂಗ್ ಟರ್ಮಿಗೆ ಕೆಲವೊಂದು ಆಹಾರ ಪದಾರ್ಥಗಳು ಕೆಲವೊಂದು ಇದು ಒಳ್ಳೆಯದಲ್ಲ. ಅದು ನಮಗೆ ಅದನ್ನು ನಾವು ತಿಳ್ಕೊಂಡು ಫಾಲೋ ಮಾಡಿದರೆ ಸ್ವಲ್ಪ ಮಟ್ಟಿಗಾದರೂ ಒಂದು ಸ್ವಲ್ಪ ಆರೋಗ್ಯವಾಗಿ ಇರ್ಬೋದು ಅಂತ ಒಂದು ನನ್ನ ಅಭಿಪ್ರಾಯ ಅಷ್ಟೇ. ಎಲ್ಲರೂ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ನನಗೆ ಗೊತ್ತಿರೋದನ್ನು ಹೇಳಿದೆ ಅಷ್ಟೆ. ಬೆಂಡೆಕಾಯಿ ಕಬಾಬ್ ಹೆಂಗಾಗಿದೆ ನೋಡಿ. ಸೊ ರೆಡಿಯಾಗಿದೆ ನೋಡಿ, ಇಲ್ಲಿ ಬೆಂಡೆಕಾಯಿ ಕಬಾಬ್ ಸೂಪರಾಗಿದೆ. ಆಯ್ಕಾಯ್ದು ನಿಂಗೆ ಅಳ್ತೀನಿ. ಸೂಪರಾಗಿದೆ ಆ್ಯಕ್ಚುಲಿ ಬೆಂಡೆಕಾಯಿ ಕಬಾಬು. ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ದಾರೆ ಅವರು. ಟೀ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸ್. ಆ್ಯಕ್ಚುಲಿ ಬೆಂಗಳೂರು ವೆದರ್ ಸ್ವಲ್ಪ ಮೋಡ ಮೋಡ ಇದೆ, ಆ ವೆದರಿಗೆ ಸೂಪರಾಗಿದೆ. ಸೊ ನನಗಂತೂ ಒಳ್ಳೆ ಈವ್ನಿಂಗ್, ಸಂಡೇ ಈವ್ನಿಂಗ್ ಒಂದು ಒಳ್ಳೆ ಸ್ನ್ಯಾಕ್ಸ್ ಆಯಿತು ನನಗೆ ತಿನ್ನೋಕ್ಕೆ. ಸೊ ಓಕೆ, ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಿದರೆ ಸಿಗ್ತೀನಿ, ಇಲ್ಲ ಅಂದರೆ ಮುಂದಿನ ವೀಡಿಯೋ ನೋಡೋಣ. ನಾನು ಆದರೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀನಿ ಏನು ಮಾಡ್ತೀನಿ ಅಂತ, ನನಗೆ ಗೊತ್ತಿಲ್ಲ. ಇದೇ ಆಗ್ತಿರಲ್ಲ ಹಾಗಿದ್ರೆ. ಸರಿ, ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಇದೇ ವಿಡಿಯೋದಲ್ಲಿ ಕಾಫಿ ಪೇಂಟಿಂಗ್ ಮಾಡಿದ್ದೆ ಅಂತೇಳಿ ಹೇಳಿದ್ದೆ ಅಲ್ವಾ. ಸೊ ಇದು ಕಾಫಿ ಪೇಂಟಿಂಗ್, ಕಾಫಿ ಪೌಡರಲ್ಲಿ, ಇನ್ಸ್ಟೆಂಟ್ ಕಾಫಿ ಪೌಡ್ರಲ್ಲಿ ಮಾಡೋದು. ಹಾಗೆ ನಾನು ಅದಕ್ಕೆ ಫ್ರೇಮ್ ಹಾಕಿಸಿ ಆಯಿತು. ಬೆಳಗ್ಗೆ ಹೋಗಿ ಕೊಟ್ಟು ಬಂದದ್ದು, ಈಗ ಮಧ್ಯಾಹ್ನ ಆಗುವ ಹಸ್ಬೆಂಡ್ ತೊಗೊಂಡು ಬಂದರು ಇದನ್ನು. ಒಂದು ಇದು, ಇನ್ನೊಂದು ತೋರಿಸ್ತೇನೆ ನಾನು. ಇನ್ನೊಂದು ನವಿಲು, ಹೀಗೆ ಇದು ಒಂದು ಇದು ಹೀಗೆ ಈ ಥರ ಬರ್ತದೆ. ಅದು ನಿಮಗೆ POP ಲೈಟ್ ಕೂಡ ಬರ್ತಾ ಉಂಟದು, ನಂಗೆ ಗೊತ್ತಿಲ್ಲ. ಸೊ ಹಾಗೆ ಎರಡನ್ನೂ ಸಹ ನಾನು ಫ್ರೇಮ್ ಹಾಕಿ ತಗೊಂಡು ಬರಲಿ, ಫ್ರೇಮ್ ಹಾಕ್ಸಿದೆ ಕಾಫಿ ಪೇಂಟಿಂಗಿಗೆ. ಸೊ ಯಾರಾದರೂ ಕೇಳ್ತಾರೆ ನನ್ನ ಹತ್ರ, ಇಲ್ಲದ್ರೆ ನಮ್ಮ ಮನೆ ಡೆಕೋರೇಷನಿಗೆ ನಾವು ತರಿಸುವುದಿಲ್ಲ, ಹೀಗೆ ಅಂದರೆ ಡೆಕೋರೇಟಿಂಗ್ ಐಟಮ್ ನಾನು ಅವತ್ತೇ ಹೇಳಿದಾಗೆ. ಸೊ ರೆಡಿಯಾಗಿದೆ ಇದು. ಸೊ ಇದು ನವಿಲು ನಾನು ನಿಮಗೆ ತೋರಿಸಿದ್ದು. ಇದಕ್ಕೆ ಸಹ ಫ್ರೇಮ್ ಹಾಕಿಸಿ ತಂದಾಯಿತು. ಹಿಂದೆ ಹೀಗೆ ನೇತಾಡುವಾಗೆ ಕೆಲವೊಂದು ಸತಿ ಯಾರಾದರೂ ಕೇಳ್ತಾರೆ ಕಾಫಿ ಪೇಂಟಿಂಗ್ ಅಥವಾ ಆ್ಯಕ್ರಿಲಿಕ್ ಪೇಂಟಿಂಗ್ ಮಾಡಿಕೊಡಿ ಅಂತ, ಆವಾಗ ನಾನು ಈ ಥರ ಮಾಡಿಕೊಡ್ತೇನೆ. ನಿಮಗೆ ಅದನ್ನು ಪಿಕ್ಚರ್ ನಾನು ಹಾಕ್ತೇನೆ, ಸೈಡಲ್ಲಿ ಹಾಕ್ತೇನೆ. ಪಿಕ್ಚರ್ ವಿಡಿಯೋ ಕೂಡ ಹಾಕಿದ್ದೇನಲ್ಲ, ಇದರದ್ದು ನಿಮಗೆ ಹಾಕ್ತೇನೆ ನಾನು ಸೈಡಲ್ಲಿ ಪಿಕ್ಚರ್. ಇದು ಕೂಡ ಅದೇ ಥರ ಮಾಡಿಸಿ ತಗೊಂಡು ಬಂದದ್ದು. ಯಾರಾದರೂ ಕೇಳಿದರೂ ಆಗ್ತದೆ, ಹಾಗೆ ಕೇಳಿದರೆ ಮಾಡಿಕೊಡ್ತೇನೆ ನಾನು. ಹಾಗೆ ಕೆಲವೊಂದು ಸತಿ ನಮ್ಮ ಮನೆಗೆ ಎಲ್ಲಿಗಾದರೂ ಬೇಕು ಅಂತ ಹೇಳುವಾಗ ಮಾಡಿ ಹಾಕ್ತೇನೆ. ಹಾಗೆ ಯಾರಿಗಾದರೂ ಅದು ಹೇಗೆ ಮಾಡೋದು ಅಂತ ಬೇಕು ಅಂತ ಕೇಳಿದರೆ ಮಾತ್ರ ನಾನು ಹೇಗೆ ಮಾಡೋದು ಅಂತ ಹಾಕ್ತೇನೆ. ಸೊ ಹಾಗಾಗಿ ಯಾರಿಗಾದರೂ ಕಾಫಿ ಪೇಂಟಿಂಗ್ ಹೇಗೆ ಮಾಡೋದು ಅಂತ ನೋಡಬೇಕು ಅಂತಿದ್ದರೆ ಕೇಳಿ, ಆವಾಗ ನಾನು ಹೇಗೆ ಮಾಡೋದು ಅಂತ ಹಾಕ್ತೇನೆ ವಿಡಿಯೋ. ಸೊ ಹಾಗಿದ್ರೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಲ್ಲಿಗೆ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.